ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಸಾಗರ ಹೋಗಿರೋ ಸರ್ಪ್ರೈಸ್ ಏನಂದ್ರೆ, ಮುಂದೆ ಹೋಗ್ತಿರೋದು ನಮ್ಮಣ್ಣ ರಾಜೇಶ್ ಅಣ್ಣ ಅಂತ. ಸೊ ಅವ್ರ ಬೈಕ್ಗೋಸ್ಕರ ಹೋಗಿರೋದು, ಬೈಕ್ ಬೈ ಮಾಡಲಿಕ್ಕೆ. ಬೆನ್ನೆಲಿ TNT 600i. ದಿಸ್ ಇಸ್ ಅ ಬೈಕ್. ಯು ಕ್ಯಾನ್ ಸೀ ದಿಸ್. ಈ ಬೈಕ್ನ ಪರ್ಚೇಸ್ ಮಾಡ್ಬೇಕಾಗಿತ್ತು. ಸೊ ಹಾಗಾಗಿ ಸಾಗರ ಹೋಗಿದ್ದೆ ನನ್ನ. ಸೊ ಅಲ್ಲಿಂದ ಬೈಕ್ ಪರ್ಚೇಸ್ ಮಾಡಿ ಇಬ್ಬರು ಜೊತೆಗೆ ಓಡ್ತಿದ್ದೀವಿ ಈಗ. ಈ ಸಾಗರ ಎಕ್ಸಿಟ್ ಇದು ಜಸ್ಟ್ ಒಂದು ಹಾಫ್ ಆನ್ ಅವರ್ ಆಯಿತು ಸಾಗರ ಬಿಟ್ಟು ನಾವು. ಕ್ಲೈಮೇಟ್ ಮಾತ್ರ ತುಂಬ ಚೆನ್ನಾಗಿದೆ. ಈ ಕ್ಲೈಮೇಟ್ ಆ್ಯಂಡ್ ದಟ್ ಎಕ್ಸಾಸ್ಟ್ ನಾಟ್ ಖತರ್ನಾಕ್ ಬರ್ತಿದೆ ಸೌಂಡ್ ಮಾತ್ರ. ಮನೇಲಿ ಒಳ್ಳೆ ಆ ಪ್ರೈಸಲ್ಲಿ ಅದು ಒಳ್ಳೆ ಬೈಕ್ ಅದು. ಅಲ್ಲ ನಮ್ಮಣ್ಣ ಫುಲ್ ಹೈಪರ್ ಹೊಡೆಯಂತಾರೆ ಗಾಡಿ. ಸೌಂಡ್ ಮಾತ್ರ ಸೆಕ್ಸಿ ಇದೆ. ಬೆನೆಲಿ ಎಸ್ಪೆಷಲಿ ಮೇಡ್ ಫಾರ್ ಓನ್ಲಿ ಸೌಂಡ್, ಇಟ್ಸ್ ನಾಟ್ ಫಾರ್ ಸ್ಪೀಡ್ ಬಿಕಾಸ್ ಆಫ್ ದೋಸ್ 4 cylinders ಇಂಜಿನ್, ಆಟೋ ಇಂಜಿನ್. ಅಲ್ಟಿಮೇಟ್ ಇದೆ ಗಾಡಿ ಮಾತ್ರ, ಸೈಕ್ ಇದೆ. ಆಮೇಲೆ ನಮ್ಮ ಅಣ್ಣಗೆ ಭಾರಿ ಚೆನ್ನಾಗಿ ಕಾಣುತ್ತೆ ಗಾಡಿ. ಆಲ್ಮೋಸ್ಟ್ ಇಲ್ಲಿಂದ ಮನೆಗೆ ಹೋಗ್ಲಿಕ್ಕೆ ಇನ್ನೂ ಸಾಯಂಕಾಲ ಆಗ್ಬೋದು. ತುಂಬ ದೂರ ಇದೆ ಅನ್ನೋದಕ್ಕಿಂತಾದ್ರೂ ರೋಡು ಅಲ್ಲಲ್ಲಿ ತುಂಬ ಪಾಚ್ ಫಾಲ್ಸ್ ಇದೆ. ಸೊ ಈ ಥರ ಬೈಕ್ಸ್ ಅಂತ ಈ ರೋಡ್ ಅಲ್ಲೇ ಅಲ್ಲ. ಬಟ್ ಇಂಥ ರೋಡಲ್ಲಿ ಹೊಡೆದ್ರೆ ಈ ಗ್ರೀನ್ರಿ ಮಧ್ಯದಲ್ಲಿ ಒಂದು ಒಳ್ಳೆ ಬೈಕ್ ತಗೊಂಡು ಹೋಗ್ತಿದ್ರೆ ಆ ಫೀಲೇ ಬೇರೆ. ಸೈಗಿದೆ ಗಾಡಿ ಮಾತ್ರ. ಒಂದು 600cc ಬೈಕ್ ಅದು. ಇವಾಗೆಲ್ಲ ಬೈಕ್ ಸಿಗಲ್ಲ, ಮ್ಯಾನುಫ್ಯಾಕ್ಚರ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಶೋರೂಮಲ್ಲಿ, ನೋ ಸೇಲಿಂಗ್ಸ್. ಬಟ್ ಇರೋ ಗಾಡಿಗೆ ತುಂಬಾ ಅಂದರೆ ತುಂಬ ಡಿಮ್ಯಾಂಡ್ ಇದೆ. ಆಲ್ಮೋಸ್ಟ್ ಈ ಬೈಕ್ ತೊಗೊಳ್ಳಿಕ್ಕೆ ಏನಂದ್ರೆ ಒಂದು 8ರಿಂದ 10 ಬೈಕ್ ನಾವು ಚೆಕ್ ಮಾಡಿರೋದು. ನೋಡಿ ಎಲ್ಲರೂ ತುಂಬ ಓವರ್ ಪ್ರೈಸ್ ಹೇಳ್ತಿದ್ದಾರೆ. ಯಾಕಂದರೆ ಅದು 4 cylinder ಎಂಜಿನ್ ಇರೋದ್ರಿಂದ ಎಕ್ಸಾಸ್ಟ್ ನೋಟ್ ಏನಿದೆ ನೋಡಿ, ಸೊ ಅದಕ್ಕೆ ಡಿಮ್ಯಾಂಡ್ ಯಾವತ್ತೂ ಕಡಿಮೆ ಆಗಲ್ಲ. ಇವತ್ತಂತಲ್ಲ, ನೀವು ಇನ್ನೂ 10 ವರ್ಷ ಹೋದ್ರೆ ಆ ಗಾಡಿ ಡಿಮ್ಯಾಂಡ್ ಹಾಗೆ ಇರುತ್ತೆ. ಆ ಸೌಂಡ್ ಸೇಮ್ ಇನ್ಲೈನ್ 4 ಸೌಂಡ್ ಬಂದಂಗೆ ಬರ್ತದೆ. ಆ ರೇಂಜಿಗೆ ಆ ಪ್ರೈಸ್ ಸೆಗ್ಮೆಂಟ್ಸಲ್ಲಿ ಯಾವ ಬೈಕ್ಸ್ನೂ ಇಲ್ಲ. ಅಷ್ಟೊಂದು ಚೆನ್ನಾಗಿದೆ ಗಾಡಿ ಅದು. ಪ್ರತೀಕ್ ಅಂತ ಅವ್ರದ್ದು ಬೈಕ್ ಇದು, ಅವ್ರ ಹತ್ರ ನಾವು ತಗೊಂಡು ಬಂದಿರೋದು. ಚೆನ್ನಾಗಿದೆ ಇಂಜಿನ್ ಎಲ್ಲ. ಬಟ್ ಇದು ನಾನ್ ABS ವೇರಿಯಂಟ್ ಬೈಕ್ ಇದು. ABS ಇಲ್ಲ ಈ ಗಾಡಿಗೆ. BS3 ಇಂಜಿನ್ ಇದೆ ಆ್ಯಕ್ಚುಲಿ. ಹಂಗೆ ನೋಡಿದ್ರೆ ಈ BS3 ಇಂಜಿನಲ್ಲಿ ಫುಲ್ಲು ರಾ ಪವರ್ ಔಟ್ಪುಟ್ ಇರುತ್ತೆ ಗಾಡಿಯಲ್ಲಿ. ಬೇರೆ ಲೈಕ್ ಆಫ್ಟರ್ ದಟ್ BS3, BS4, BS6 ಎಲ್ಲ ಬಂದಿದ್ದಾವೆ. ಆ ಬೈಕ್ಸಲ್ಲೆಲ್ಲ ಎಷ್ಟೊಂದು ರಾ ಪವರ್ ಇಲ್ಲ. ಆಮೇಲೆ ಬೇರೆ ಬೈಕ್ಸ್ ಎಲ್ಲ ರೈಡ್ ಮಾಡಿದ್ದೀವಲ್ಲ, ಇದ್ರದ್ದು ಒಂಥರ ಥ್ರೋಟಲ್ ರೆಸ್ಪಾನ್ಸೇ ಒಂಥರ ಬೇರೆ ಇದೆ ಗಾಡಿದು. ಫುಲ್ ರಫ್ ರ್ಯಾಂಡ್ ರಗಡ್ ಇದೆ ಗಾಡಿ ಮಾತ್ರ, ಆ ಲೆವೆಲ್ ಇದೆ. ಈ ಥರ ಗ್ರೀನ್ರಿ ಎಲ್ಲ ಬರ್ಲಿಕ್ಕೆ ಒಂಥರ ಮಜಾನೇ ಬೇರೆ. ನೆನ್ನೆ ಆದರೂ ಅಷ್ಟೇ ಮಳೆಗಳೆಲ್ಲ ತುಂಬ ಜೋರಿತ್ತು. ಈ ರೂಟ್ ಅಲ್ಲ ನಾನು ಬಂದಿದ್ದು ಅನ್ಕೊತೀನಿ. ಮಸ್ಟ್ ಹೋಗ್ಬೇಕು. ಅರೆ ಮಿಸ್ ಆಯ್ತಾ ನಿಮ್ಗೆ? ಹೊಡ್ತದೆ ನಮ್ಮ. ಹಲೋ ಹಲೋ ಮಾ ಬಿಟ್ಟಿದ್ದೀನಿ ಮಾ, ಬೈಕಲ್ಲಿದ್ದೀನಿ. ಹಲೋ
ಅದೇ ಬಿಟ್ಟಿದ್ದೀನಿ ಮಾ ಬೈಕ್ ಮೇಲೆ ಬರೋಕಂತೀನಿ ಆಗುತ್ತೆ ಒಂದು 4-5 ಗಂಟೆ ದೂರ ಐತೆ ಮಾ ಮಳೆ ಐತೆ ಅಲ್ಲೆಲ್ಲ ಒಂದು ಸ್ವಲ್ಪ ನಿಧಾನಕ್ಕೆ ಸ್ಟಾಪ್ ಮಾಡಿ ಬರ್ತಿದ್ವಿ ನಾಷ್ಟ ಮಾಡ್ತೀವಿ ಮಾಡಿದೆ ಮಗ ಇಲ್ಲ ಅಂತ ಚಿಂತಿಲ್ಲ ಹೌದಿಲ್ಲ ನಿನ್ಗೆ ಆರಾಮ್ ನಾಷ್ಟ ಮಾಡ್ಕೊಂತ ಇದ್ದೀನಿ ನೋಡು ಸರಿ ಬರ್ತಿದ್ದೀನಿ ನೀರಮ್ಮ ಓಕೆ La 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 la, na 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 na, na 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 na, na 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 na. Oh, what a corner! Bhadrapura. I think definitely it came wrong way. ಇದು ಬೆನೆಲಿ TNT 600i ಈ ಬೈಕ್ ತಗೊಳ್ಳಿಕ್ಕೆ ಹೋಗಿದ್ದೆ ಅಣ್ಣ ಆನ್ ಮಾಡಿ ರೈಸ್ ಮಾಡಿ ಸೌಂಡ್ ನೋಡಿ ಹೇಗಿದೆ ಇದು ಇನ್ಲೈನ್ 4 ಪೆಟ್ರೋಲ್ ಐತಲ್ಲ ನೋಡ್ರಿ 4 ಪಾಯಿಂಟ್ ಅಣ್ಣ ಮುಂದೆ ಎಲ್ಲಾದ್ರೂ ಒಂದು 40 ಕಿಲೋಮೀಟರ್ ಹೊಡೆದು ಹಾಕ್ಸೋಣಂತ ಹಲೋ ಹಲೋ ಹಲೋ
ಎಲ್ಲಿ ಹೋಗ್ತಿದ್ದೀರಾ ನಮಗೆ ಭಯ ಇದು ಚಳಿಗೆರೆ ಹೆಂಗೋದು ಗೊತ್ತಾ? ಹಾಂ ಯಾವ್ದು ಹೇಳಿ? ಚಳಿಕೆರೆ ಅಲ್ಲ ಇದೇನಾ ಚಳಿಕೆರೆ ಹಾಂ ಅದೇನಾ 1 ಕಿಲೋಮೀಟ್ರಾ? ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಹಾಂ ಹಾಂ ಅಲ್ಲಿಂದ ನಾವು ಹೊಸಪೇಟೆ ಹೋಗ್ಬೋದಲ್ಲ ಬೈಪಾಸ್? ಅಲ್ಲಿಂದ ಹೊಸಪೇಟೆ ಹೋಗ್ಬೋದಾ? ಹೊಸಪೇಟೆನಾ? ಹಾಂ ನೀವು ಹೆಂಗೆ ಹೋಗ್ಬಿಟ್ರಿ? ಹರಿಹರದಿಂದ ಒಂದೇ ರೋಡ್ ಅಗ್ರಿಬೊಮ್ಮನಹಳ್ಳಿ. ಹಾಂ ಅಗ್ರಿಬೊಮ್ಮನಹಳ್ಳಿಯಿಂದ ಇಲ್ಲಿಂದ ಹರಿಹರನ ಸ್ಟ್ರೈಟ್ ವೇ ಇದು? ಇಲ್ಲಿಂದ ನೆಕ್ಸ್ಟ್ ಸ್ವಲ್ಪ ದೂರ, ಎಷ್ಟು ಒಂದು 10-15. ಓಕೆ, ದಾವಣಗೆರೆ ಟಚ್ ಆಗಲ್ಲ ಅಲ್ಲಿದು? ಹರಿಹರದಿಂದ ಲೆಫ್ಟ್ ಹೊಡೀರಿ, ಹಾಂ ಹಾಂ ಬೈಪಾಸಲ್ಲಿ ಹಿಡ್ಕೊಳ್ರಿ, ಲೆಫ್ಟ್ ಹೊಡೆದ್ರೆ ಸೀದಾ ಅಗ್ರಿಬೊಮ್ಮನಹಳ್ಳಿ. ಹಾಂ ಹಾಂ ಅಗ್ರಿಬೊಮ್ಮನಹಳ್ಳಿಯಿಂದ ಲೆಫ್ಟ್ ಹೊಡೆದ್ರೆ ಹೊಸಪೇಟೆ ಒಂದೇ road. ಸರಿ ಓಕೆ ಥ್ಯಾಂಕ್ಸ್. ಹೋಗ್ರಿ ಮುಂದೆ. ಸೌಂಡ್ ನೋಡಿ ಹೇಗಿದೆ ಎಕ್ಸಾಸ್ಟ್ ನೋಟದು. ಬಾಯಾಗ ಬರುತ್ತೆ ಸೌಂಡ್ ಅದು. ಬಾಯಿಗಿದೆ. ಇಲ್ಲಿಂದ ಇನ್ನೂ ಗಂಗಾವತಿ 160 ಕಿಲೋಮೀಟರ್.